ಇವತ್ತು ಸೆಪ್ಟೆಂಬರ್ 22 ಭಾನುವಾರ. ಇವತ್ತು ಬೆಳಗಿನ ವಾಕನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಅಭಿಮನ್ಯು ಟೀಮ್ ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲ ಆನೆಗಳು ಕೂಡ ವಾಕ್ನಲ್ಲಿ ಇವತ್ತು ಬೆಳಿಗ್ಗೆ ಭಾಗಿಯಾಗಿದ್ದಾವೆ. ಭಾನುವಾರ ಅಂತ ಯಾವುದೇ ರೀತಿ ಲೇಟ್ ಆಗಿ ಎದ್ದೊಳೋದು ಏನೂ ಕೂಡ ಇಲ್ಲ. ನಮ್ಮ ಮಾವುತರು ಮತ್ತು ಕಾವಡಿಗಳು ಕಂಪ್ಲೀಟ್ ಸಿಬ್ಬಂದಿ ವರ್ಗದವರು ಆ್ಯಸ್ ಇಟ್ ಈಸ್ ಟೈಮ್ನಲ್ಲೇ ಎದ್ದು ಕರೆಕ್ಟಾಗಿ ಸರಿಸುಮಾರು ಒಂದು 7 ಗಂಟೆಗೆ ವಾಕ್ ತಾಲೀಮನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ವಾಕನ್ನು ಸಹ ನೀವಿಲ್ಲಿ ನೋಡ್ತಾ ಇರ್ಬೋದು. ಇನ್ನೇನು ದಸರಾ ಕೂಡ ಹತ್ತಿರಕ್ಕೆ ಬರುತ್ತಿದೆ. ಸುಮಾರು ಇನ್ನೇನು ನವರಾತ್ರಿ ಪ್ರಾರಂಭ ಆಗೋಕ್ಕೆ ಇನ್ನು ಒಂದು 10 ದಿವಸಗಳು ಬಾಕಿ ಇದೆ ಅಷ್ಟೇ. ಎಲ್ಲ ರೀತಿಯ ಪ್ರಿಪ್ರೇಷನ್ ಅನ್ನ ಮಾಡ್ಕೋತಾ ಇದ್ದಾರೆ. ನಿನ್ನೆ ಮಹೇಂದ್ರ ಆನೆಗೆ ಅಂಬಾರಿಯನ್ನ ಕಟ್ಟಿದ್ರು, ಮರದ ಅಂಬಾರಿಯನ್ನ. ಸೊ ಇವತ್ತು ಯಾವ ಆನೆಗೆ ಕಟ್ತಾರೆ ಅಂತ ನೋಡಬೇಕು. ಸಂಜೆ ಏನಾದರೂ ಕಟ್ಟಿದ್ರೆ ಗೊತ್ತಾಗುತ್ತೆ. ನಂತರದಲ್ಲಿ ಇವತ್ತು ಬೆಳಗ್ಗೆ ಜಸ್ಟ್ ನಾರ್ಮಲ್ ವಾಕ್ ಅನ್ನ ಸಹ ಮಾಡಿದ್ದಾರೆ ಅಭಿಮನ್ಯು ಟೀಮ್. ಬೆಳಿಗ್ಗೆ ಹೊತ್ತು ಜಸ್ಟ್ ನಾರ್ಮಲ್ ವಾಕ್ ಇರುತ್ತೆ. ಸೊ ಕಾಫಿ ಟೀ ಕುಡಿತಾರಲ್ಲ, ಸೊ ಅಲ್ಲಿ ತನಕ ಹೋಗಿ ವಾಪಸ್ ಯೂ ಟರ್ನ್ ಮಾಡ್ಕೊಂಡ್ ಬರ್ತಾರೆ. ಸಂಜೆ ಟೈಮ್ ನಲ್ಲಿ ಆಲ್ಮೋಸ್ಟ್ ಬಹುತೇಕ ಬನ್ನಿ ಮಂಟಪದ ತನಕ ವಾಕ್ ಅನ್ನ ಸಹ ಮಾಡ್ತಾರೆ. ಈಗ ಸಂಜೆ ಟೈಮ್ ನಲ್ಲಿ ಮರದ ಅಂಬಾರಿಯನ್ನ ಸಹ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ಅಷ್ಟೇ ಮಹೇಂದ್ರನಿಗೆ ಕಟ್ಟಿದ್ರು. ಸೊ ಇವತ್ತು ಯಾವೊಂದು ಆನೆಗೆ ಕಟ್ತಾರೆ ನೋಡ್ಬೇಕಿದೆ. ಒಟ್ಟಿನಲ್ಲಿ ಎಲ್ಲಾ ಆನೆಗಳು ಕೂಡ ತುಂಬಾನೇ ಖುಷಿಯಾಗಿದ್ದಾವೆ. ಸ್ಪೆಷಲ್ ರೇಷನ್ ಅನ್ನ ತಿನ್ಕೊಂಡು ಒಂದು ತಾಲೀಮು ವಾಕ್ ಟ್ರೈನಿಂಗ್ ನಲ್ಲಿಯೂ ಸಹ ಭಾಗಿಯಾಗ್ತವೆ. ಮತ್ತೆ ಅರಮನೆ ಒಳಗಡೆನೆ ಸ್ವಲ್ಪ ರಿಹರ್ಸಲ್ಸ್ ಗಳನ್ನು ಕೂಡ ಮಾಡ್ತಾರೆ. ಅಕ್ಕಪಕ್ಕ ಒಂದು ಹೆಣ್ಣಾನೆಗಳನ್ನ ಇಟ್ಟು ವಾಕ್ ಮಾಡುವುದು, ಮತ್ತೆ 3 ಗಂಡಾನೆಗಳನ್ನ ಒಟ್ಟಿಗೆ ವಾಕ್ ಮಾಡಿಸುವುದು. ಸೊ ಈ ರೀತಿ ಆನೆಗಳಿಗೆ ತರಬೇತಿಯನ್ನ ಸಹ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಭಿಮನ್ಯು ಟೀಮ್ ಅಂದ್ರೆ. ಈಗ ದಸರಾ ಬಂತು ಅಂದ್ರೆ ಇನ್ನ ಜಾಸ್ತಿ ಜನ ವಾಕ್ ಅನ್ನ ನೋಡೋಕೆನೆ ಬಂದ್ಬಿಡ್ತಾರೆ.